ಹೆಸರು? ಸ್ವಾತಿ ಅಂತ ಸರ್. ಅಂದಾಗೆ ನೀವು ಎಷ್ಟು ಜನ ಇದ್ದೀರಾ ಇಲ್ಲಿ? ಯಾರ್ಯಾರಿದ್ದೀರಾ? ನಾನು ನನ್ನ ಮಗಳು ಗಂಡ ಸರ್, 3 ಜನ ಇದ್ದೀವಿ. ಮಗಳ? ಹೌದು ಸರ್. ನಿಮ್ಮ ಗಂಡ? ಅವ್ರು ಮೈಸೂರಲ್ಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಮಾಡ್ತಿದ್ದಾರೆ. ವಾರಕ್ಕೊಂದ್ಸಲ ಬರ್ತಾರೆ. ಫ್ಲ್ಯಾಟ್ ನಂಬರ್ 33 ಅಲ್ಲಿ ವಾಸರವರು ಪರಿಚಯ ಇದ್ದಾರಾ? ನಂಗೆ ಇಲ್ಲಿ ಯಾರೂ ಗೊತ್ತೇ ಇಲ್ಲ ಸರ್. ಬೆಳಗ್ಗೆ ಹೊರಟ್ರೆ ಮಗುನ ಬೇಬಿ ಸಿಟ್ಟಿಂಗ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ಸಂಜೆ ಮನೆಗೆ ಬಂದರೆ ಯಾರ ಜೊತೆನೂ ಸೇರಲ್ಲ ಸರ್. ಹಸ್ಬೆಂಡ್ ವೀಕೆಂಡಿಗೆ ಬಂದರೆ ಹೊರಗಡೆ ಹೋಗ್ತೀವಿ ಅಷ್ಟೇ ಸರ್. ಅಪಾರ್ಟ್ಮೆಂಟ್ ಎಲ್ಲ ತುಂಬ ಖಾಲಿನೇ ಇದೆ. ಯಾರು ಜಾಸ್ತಿ ಜನ ಬಂದಂಗೂ ಇಲ್ಲ. ಇಲ್ಲಿರೋಕ್ಕೆ ಭಯ ಆಗಲ್ವಾ? ಭಯ ಆಗುತ್ತೆ ಸರ್. ಏನೋ ಗೊತ್ತಿಲ್ಲದೆ ಅಪಾರ್ಟ್ಮೆಂಟಿಗೆ ಬಂದ್ಬಿಟ್ವಿ. ಆದಷ್ಟು ಬೇಗ ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನೀವೆಲ್ಲೂ ಹೋಗೋ ಆಗಿಲ್ಲ. ಯಾಕೆ ಅಂದರೆ ಫ್ಲ್ಯಾಟ್ ನಂಬರ್ 33ರಲ್ಲಿ ಒಂದು ಕೊಲೆ ಆಗಿದೆ. ಕೊಲೆನಾ? ನನಗೇನೂ ಗೊತ್ತೇ ಇಲ್ಲ ಸರ್. ಅಪಾರ್ಟ್ಮೆಂಟಲ್ಲಿ ವಾಚ್ಮೆನ್ ಕೂಡ ಸರಿಯಾಗಿ ಬರಲ್ಲ. ಸಂಜೆ ಆದರೆ ಲೈಟ್ ಕೂಡ ಇರಲ್ಲ. ರೈ, ವಾಚ್ಮೆನ್ ಬಂದೇನ್ರಿ? ಬಂದಿದ್ದಾರೆ ಸರ್. ನೀವು ನಡೀದೇನೆ, ಬರ್ತೀನಿ. ಓಕೆ ಸರ್. ಸರಿ ಮೇಡಮ್, ನಾನು ಇನ್ನು ಬರ್ತೀನಿ. ಏನಾದರೂ ಅವಶ್ಯಕತೆ ಬಿದ್ದರೆ ಈ ನಂಬರ್ಗೆ ಕಾಲ್ ಮಾಡಿ. ಓಕೆ ಸರ್. KR ನಗರ, ಮೈಸೂರು, ಚಾರ್ವಿ. ಸಂಸ್ಕೃತದಲ್ಲಿ ಚಾರ್ವಿ ಅಂತ ಅಂದ್ರೆ ಸುಂದರ ಹುಡುಗಿ ಅಂತ ಅರ್ಥ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ಅವಳಿಗ ಹೆಸರಿಟ್ಟೆ. ಆದ್ರೆ ಅವಳು ಸೌಂದರ್ಯಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಅವಳ ನಡತೆ, ಗುಣ, ಮನಸ್ಸು ಎಲ್ಲದರಲ್ಲೂ ಅವಳ ಹೆಸರು ತಕ್ಕನಂತಾನೇ ಇದ್ಲು. ಒಂದ್ ಮಗು ತಾನು ಹುಡ್ದಾಗಿಂದ ಕೊನೆವರೆಗೂ ತನ್ನ ತಾಯಿಗೆ ಮಗುವಾಗೇ ಇರುತ್ತೆ. ಆದ್ರೆ ನನ್ನ ಚಾರ್ವಿ ಹಂಗಿರ್ಲಿಲ್ಲ. ಬೇರೆಯವ್ರ ಖುಷಿಲಿ ತನ್ನ ಖುಷಿ ಕಾಣ್ತಿದ್ದವಳು ನನ್ನ ಚಾರ್ವಿ. ಎಲ್ರನ್ನೂ ಸಮಾನವಾಗಿ ಹುಡ್ಸಿಲ್ವಲ್ಲಪ್ಪ ಅಂತ ಆ ದೇವ್ರ ಮೇಲೆ ಕೋಪ ಮಾಡ್ಕೊಂಡವಳು ಅವಳು. ಅಂತ ಒಳ್ಳೆ ಗುಣ ಇರೋ ಆ ಮಗು ಮೇಲೆ ಯಾರಿಗೇನ್ ಕೋಪ ಬಂತೋ ಗೊತ್ತಿಲ್ಲ. ಆದ್ರೆ ಕೊಲ್ಲು ಅಂತದ್ವರೆಗೂ ಹೋಗ್ಬಿಟ್ರಲ್ಲ. ಚಾರ್ವಿ ತನ್ನ ತಂದೆ ತದ್ರೂಪ. ತನ್ನ ತಂದೆ ದೇಶಕ್ಕೋಸ್ಕರ, ದೇಶದ ಜನಕ್ಕೋಸ್ಕರ ಪ್ರಾಣ ಬಿಟ್ರು. ಆದ್ರೆ ನನ್ನ ಮಗಳು ತನ್ನ ಸ್ನೇಹಿತೆಗೋಸ್ಕರ ಪ್ರಾಣ ಬಿಟ್ಲು. ಸ್ನೇಹಿತೆಗೋಸ್ಕರನಾ? ಅಂದ್ರೆ? ಹೌದು. ಅವಳ ಫ್ರೆಂಡ್ ಊರ್ಮಿಳಾ ಚಾರ್ವಿ ಹತ್ರ ಬಂದು ಏನೋ ಪ್ರಾಬ್ಲಮ್ನ ಹೇಳಿ ಕರ್ಕೊಂಡೋದ್ಲು. 2 ದಿನದಲ್ಲಿ ವಾಪಸ್ ಬರ್ತೀನಿ, ಬೇಗ ಬರ್ತೀನಿ ಅಂತ ಹೇಳೋದವಳು ಈ ರೀತಿ ಬರ್ತಾಳೆ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಮಗಳು ಚಾರ್ವಿ ಫ್ರೆಂಡ್ ಊರ್ಮಿಳಾ ಇವಳೇನಾ? ಚಾರ್ವಿ ನನ್ನ ಸ್ನೇಹಿತನ ಮಗಳು. 1 ವರ್ಷ ಆಗಿದೆ ಅವಳು ಕೆಲ್ಸಕ್ಕೆ ಸೇರಿ.
ತುಂಬ ಫಾಸ್ಟ್, ಬಹಳ ಆಕ್ಟಿವ್. ನಮ್ಮ ಪತ್ರಿಕೆ ಲಾಸಲ್ಲಿ ನಡೀತಿದೆ ಅಂತ ಗೊತ್ತಿದ್ರು ಇಲ್ಲೇ ನಿಮ್ಮ ಜೊತೆನೇ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹಠಕ್ ಬಿದ್ದು ನನ್ನ ಜೊತೆ ಇದ್ದವಳು. ಅವಳಿಲ್ಲಿ ಸೇರಿದ ದಿನದಿಂದ ಅವಳು ವರ್ಕ್ ಮಾಡ್ತಿದ್ದ ಶೈಲಿನೇ ಬೇರೆ. ಅಂಕಲ್, ಏನಮ್ಮ? ನಿಮ್ ಪ್ಲಾನ್ ತುಂಬಾ ಓಲ್ಡ್ ಟೈಪ್ ಅಂಕಲ್. ವರ್ಕಿಂಗ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೊಡಿ. ಆಗ್ತಾನೆ ನಮ್ ಪತ್ರಕ್ಕೆ ತುಂಬಾ ಚೆನ್ನಾಗಿ ಬೆಳೆಯೋದು. ಯುವ ಶಕ್ತಿ ಅಂತ ಹೆಸರಿಟ್ಕೊಂಡ್ರೆ ಸಾಲದು, ಅದ್ರ ತಕ್ಕನಂಗೆ ಕೆಲಸ ಮಾಡ್ಬೇಕು. ಈಗಿನ ಟ್ರೆಂಡ್ಗೆ ನಾವು ಕೆಲಸ ಮಾಡ್ಬೇಕು, ಯೂಸ್ಗೆ ರೀಚ್ ಆಗೋ ತರ ಇರ್ಬೇಕು. ಸೊಸೈಟಿ ತುಂಬಾ ಫಾಸ್ಟ್ ಇದೆ ಅಂಕಲ್, ನಾವ್ ಫಾಸ್ಟ್ ಆಗ್ಬೇಕು. ಅರ್ಥ ಆಯ್ತಾ? ಅಂಕಲ್ ಫಾಸ್ಟ್ 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 ಅಂತ ಹೇಳಿ ಫಾಸ್ಟ್ ಆಗಿ ಹೊರಟೋದು. ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಪುಟ. ನಿಮ್ ಹೆಲ್ತ್ ಬಗ್ಗೆ ನೀವೇ ಕೇರ್ ತಗೋಬೇಕು. 2 ದಿನ ನಾನ್ ಊರಲ್ಲಿ ಇರಲ್ಲ. 2 ದಿನ ಎಲ್ಲಮ್ಮ ಹೋಗ್ತಾ ಇದೀಯಾ? ಇಟ್ಸ್ ಅ ಸೀಕ್ರೆಟ್. ಯಾವ್ದೋ ಒಂದು ಹಾಟ್ ನ್ಯೂಸ್ ಇದೆ, ಸ್ವಲ್ಪ ರಿಸ್ಕೆ. ಹಾ? ಆದ್ರೂ ಇದ್ರಲ್ಲಿ ನನ್ ಸ್ವಾರ್ಥನೂ ಇದೆ. ನೋಡ್ತಾ ಇರಿ, ಸ್ವಲ್ಪ ದಿನದಲ್ಲೇ ಅದೇನು ಅಂತ ನಿಮ್ ಎಲ್ರಿಗೂ ತೋರಿಸ್ತೀನಿ. ಅದೇನಾದ್ರೂ ನ್ಯೂಸ್ ಈಚೆಗೆ ಬಂದು ಫಸ್ಟ್ ಪಬ್ಲಿಷ್ ನಮ್ ಪತ್ರಿಕೆಲೆ ಆದ್ರೆ ನ್ಯಾಷನಲ್ ಲೆವೆಲ್ ರೀಚ್ ಆಗ್ತೀವಿ. ಓಕೆ, ಬಾಯ್ ಬಾಯ್ ಬಾಯ್. ಹೇ ಚಾರ್ವಿ. ಬಾಯ್ ಚಾರ್ವಿ 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 ಹಾಗಂತ ಹೇಳ್ಬಿಟ್ಟು ಹೋದ್ಲು ಸರ್. ಏನ್ ಡೀಟೇಲ್ಸ್ ನನಗೂ ಗೊತ್ತಿಲ್ಲ, ಅಷ್ಟರಲ್ಲಿ ಹೀಗಾಗಿದೆ. ಸರ್, ನನಗನ್ಸುತ್ತೆ ಅವಳು ಎಲ್ಲಿಗೆ ಹೋದ್ಲು, ಯಾರನ್ನ ಮೀಟ್ ಮಾಡಿದ್ಲು, ಈ ವಿಷಯನ ನೀವು ಕಂಡುಹಿಡಿದ್ರೆ ಖಂಡಿತ ಅವಳು ಸಾವಿಗೆ ಕಾರಣ ಗೊತ್ತಾಗತ್ತೆ ಸರ್. ಪ್ಲೀಸ್ ಸರ್, ದಯವಿಟ್ಟು ಅದನ್ನ ಕಂಡುಹಿಡೀರಿ. ಥೋ, ಇಷ್ಟು ದೊಡ್ಡ ಫ್ಲ್ಯಾಟಲ್ಲಿ ಆ ಪೆನ್ ಡ್ರೈವಲ್ಲಿ ಹುಡುಕ್ಲಪ್ಪ.